ಈ ನಿನ್ನ ಗಂಡನಕ್ಕಿಂತ ಮೊದಲ ಮೈ ನಾನೇ ಮುಟ್ಟೇನ ಅಂತಿಂತ ಪದ ಹಾಡ್ತಾರೆ. ನಿನ್ನ ಗಂಡನಕ್ಕಿಂತ ಮೈಯ ಮೊದಲು ನಾನೇ ಮುಟ್ಟೇನ ಅಂತೀವ ಹಾಡವ. ಮತ್ತು ಇನ್ನೊಬ್ಬವ ನಿನ್ನ ಹೆಂಡತಿ ಮೈ ಇನ್ನೊಬ್ಬ ಮುಟ್ಟಿರಬಾರ್ದು ಯಾಕೆ? ನಿಮ್ಮ ಮಕ್ಕಳ ಮೈ ಇನ್ನೊಬ್ಬ ಮುಟ್ಟಿರಬಾರ್ದು ಯಾಕೆ? ಹಾಂ, ನೀವು ಹೆಂಗೆ ಹೇಳ್ತಾರೆ ಅವ್ರು ಹಂಗೆ ಹೇಳೋರಿ ಅಲ್ಲ. ಹೌದಲ್ಲ? ನಮ್ಮ ಮನ್ಯಾಗೂ ಹೆಣ್ಮಕ್ಳು ಅದಾರ ಅನ್ನೋದೊಂದು ಅರಿವು ಬೇಕಲ್ಲ, ಜ್ಞಾನ ಬೇಕಲ್ಲ, ಪ್ರಜ್ಞಾನ ಬೇಕಲ್ಲ. ಇತ್ತೀಚೆಗೆ ಜಾನಪದ ಒಟ್ಟು ಅಶ್ಲೀಲವಾಗಿ ಬಳಸಿ ಏನು ಹಾಡ್ತಾರೆ ನೋಡು, ಅವ್ರು ನೋಡಿದ್ರೆ ನನಗೆ ಹೆಂಗೆ ಅನಿಸ್ತದೆ ಅಂತ ಕೇಳಿಬಿಟ್ರೆ, ಇವ್ರು ನನ್ನ ಎದುರಿಗರೆ ಯಾಕೆ ಬಂದರು, ನಾರ ಇವ್ರಿಗೆ ಯಾಕೆ ಭೇಟಿ ಆದೆ ಅನ್ನಂಗೆ ಆಗ್ತದೆ. ಒಂದು ಹಾದು ಹೋಗು ಹೆಣ್ಣಿನ ಮ್ಯಾಗ ಒಂದು ಪದ ಹಾಡಿದೆವು ಅಂದ್ರೆ ನಮ್ಮ ಮನ್ಯಾಗ ಏನು ಹೆಣ್ಣು ಮಕ್ಕಳು ಅದಾರು, ನಮ್ಮ ಹೆಣ್ಣಿನ ಸಂಸ್ಕಾರ ನಮ್ಗೆ ಅದು ಇಲ್ಲ ಅನ್ನೋದು ಜ್ಞಾನ ಬೇಕಲ್ಲ. ಇದು ಮನುಷ್ಯಾಗ ಇಟ್ಟಿಟ್ಟು ಹೊಲಸು ಪದ ಹಾಡ್ತಾರೆ. ಹೊಲಸು ಪದ ಹಾಡೋರಿಗೆ ನನ್ನ ಮೆಟ್ಟಿ ಅದಾವ, ಮೆಟ್ಟಿ ಅದಾವ ಅವ್ರಿಗೆ. ಮುದ್ಕಂಡು ಮಾಡಿದ್ರೆ ಮುದ್ಕಂಡು ಅಲ್ರಿ ಪದ್ಯ ಹಾಡಿರಿ, ಆ ಪದ್ಯ ಬರಿಬೇಕಾದ್ರೆ ನಮ್ಗೆ ಎಷ್ಟು ತ್ರಾಸಾಗಿರ್ತದೆ. ಅದು ನಿಮ್ಗೇನು ಒಂದು ಸ್ವಲ್ಪ ವಿಚಾರ ಅದ ಅನ್ನೋದು. ಪುರಾಣ ಹೇಳ್ತೀರಿ, ಪುಸ್ತಕ ಮಾಡ್ತೀರಿ, ಶಾಸ್ತ್ರ ಹೇಳ್ತೀರಿ, ವೇದ ಹೇಳ್ತೀರಿ, ದೊಡ್ಡ ಶಾಣ್ರಾಗಿ ತಿರುಗಾಡ್ತೀರಿ. ಹಾಂ, ಇಟ್ಟೆಲ್ಲ ತಿಳಿತದ. ಒಂದು ಪದ್ಯ ಹುಟ್ಟಬೇಕಾದ್ರೆ ತ್ರಾಸ ಅದಪ್ಪ ಅಂದ್ರೆ ಅದನ್ನು ಹೇಳಲಿಕ್ಕಂದ್ರೆ ಆ ಪದ ಹಾಡ್ದು ಬಿಡ್ಬೇಕು. ಪದ ಬೇಕು, ಪದಕ್ಕೆ ಮಾಡಿದ ಒಂದು ಹೇಳೋದಿಲ್ಲ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ನೀವೇ ಅರ್ಥ ಮಾಡ್ಕೋರಿ, ಇದನ್ನು ಅನ್ನಬಾರ್ದು. ಅದಕ್ಕೆ ಕೊಟ್ಟ ಮನೆಯ ಬಿಟ್ಟು ತಿರುಗಬೇಡ ತಂಗಿ, ಹುಟ್ಟಿದ ಊರಾಗ ಬಾಳವ ಗಂಡ.